ಮಡಿವಾಳ ಮಾಚಿದೇವರ ಜಯಂತಿ ಆಚರಣೆ ಬೆಳ್ಳಿ ರಥದೊಂದಿಗೆ ತಾಲೂಕಿನ ಎಲ್ಲೆಡೆ ಮನೆ ಮನೆಗೆ ಮಡಿವಾಳ ಮಾಚಿದೇವರು ಅರಂಬಳ್ಳಿ ಗ್ರಾಮದಲ್ಲಿ ಭರ್ಜರಿ ಸ್ವಾಗತ. ಹೌದು, ಮಡಿವಾಳ ಮಾಚಿದೇವರ ಜಯಂತ್ಯೋತ್ಸವದ ನಿಮಿತ್ತ ಬೆಳ್ಳಿ ರಥದೊಂದಿಗೆ ಮಡಿವಾಳ ಮಾಚಿದೇವರ ಭಾವಚಿತ್ರವನ್ನು ತಾಲೂಕಿನ ಎಲ್ಲ ಹಳ್ಳಿಗಳಲ್ಲಿ ಮನೆ ಮನೆಗೆ ಮಡಿವಾಳ ಮಾಚಿದೇವರು ಎಂಬ ಘೋಷವಾಕ್ಯದೊಂದಿಗೆ ಕರೆತರಲಾಯಿತು. ಇಂದು ಸಂಜೆ ಅರಂಬಳ್ಳಿ ಗ್ರಾಮದಲ್ಲಿ ಸಮಾಜದ ಮುಖಂಡರು, ಮಹಿಳೆಯರು ಕಳಸ ಹೊತ್ತು ಹೆಬ್ಬಾಗಿಲಿನಿಂದ ನಗಾರಿ ಸದ್ದಿನೊಂದಿಗೆ ಭರ್ಜರಿ ಸ್ವಾಗತವನ್ನು ಕೋರಿದರು. ಬಳಿಕ ಶಾಸಕರಾದ ಡಿ ರವಿಶಂಕರ್ ಅವರ ಆಪ್ತ ಸಹಾಯಕ ನವೀನ್ ಅವರು ಮಾತನಾಡಿ, ಅಚಲ ಕಾಯಕನಿಷ್ಠರಾಗಿದ್ದ ಮಡಿವಾಳ ಮಾಚಿದೇವ ಅವರು ವಚನ ಸಾಹಿತ್ಯ ಮತ್ತು ಧರ್ಮದ ಸಂರಕ್ಷಣೆಯಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಾರೆ ಎಂದರು. ಆಗಮಿಸಿದ ಎಲ್ಲ ಮುಖಂಡರಿಗೆ, ಸಂಘ ಸಂಸ್ಥೆಯವರಿಗೆ ಸ್ವಾಗತ ಮತ್ತು ಅಭಿನಂದನೆಗಳನ್ನು ಸಲ್ಲಿಸಿದರು. ಮೆರವಣಿಗೆಯಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯದರ್ಶಿ ವಿಜಯಲಕ್ಷ್ಮಿ, ಮಾಜಿ ಅಧ್ಯಕ್ಷೆ ಹಾಗೂ ಹಾಲಿ ಸದಸ್ಯರಾದ ಮಹದೇವಮ್ಮ, ಸಾಲಿಗ್ರಾಮ ತಾಲೂಕು ಅಧ್ಯಕ್ಷರಾದ ಹರ್ಷ, ಕೆಆರ್ ನಗರ ತಾಲೂಕು ಅಧ್ಯಕ್ಷರಾದ ಕುಮಾರ್, ಪೊಲೀಸ್ ಸಿದ್ದಪ್ಪ ಶೆಟ್ಟಿ, ಚಲವರಾಜ್ ಶೆಟ್ಟಿ, ಬೋರ್ ಶೆಟ್ಟಿ, ನಾಗಶೆಟ್ಟಿ, ಮೋಹನ್ ಕುಮಾರ್, ಚಂದ್ರು, ಚೇತನ್, ವೆಂಕಟ ಶೆಟ್ಟಿ, ಸತೀಶ್ ಕುಮಾರ್, ಮಾಸ್ಟರ್ ರಾಜೇಗೌಡ, ಸುರೇಶ್, ಚಿಕ್ಕದೇವಪ್ಪ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು. ನಮಸ್ಕಾರ. ಇವತ್ತು ಫೆಬ್ರವರಿ 1ನೇ ತಾರೀಕು ನಮ್ಮ ವೀರ ಗಣಾಚಾರಿ ಮಡಿವಾಳ ಮಾಚಿದೇವರ ಜಯಂತಿಯ ಪ್ರಯುಕ್ತ ನಮ್ಮ ಕೆಆರ್ ನಗರ ಹಾಗೂ ಸಾಲಿಗ್ರಾಮ ತಾಲೂಕಿನ ಎಲ್ಲ ನಮ್ಮ ಮಡಿವಾಳ ಬಂಧುಗಳು ಹೊರಗೂಡಿ ಸಾಲಿಗ್ರಾಮ ತಾಲೂಕಿನಿಂದ ಇವತ್ತು ಕಾಯಕ ಜನೋತ್ಸವ ಮನೆ ಮನೆಗೆ ಮಾಚಿದೇವ ಅನ್ನೋ ಕಾರ್ಯಕ್ರಮದಡಿಯಲ್ಲಿ ಈ ಜಯಂತಿ ಕಾರ್ಯಕ್ರಮದಂದು ಪ್ರತಿ ಹಳ್ಳಿಗೆ ಮಡಿವಾಳ ಮಾಚಿದೇವರ ಪ್ರತಿಮೆಯನ್ನ ಮೆರವಣಿಗೆಯ ಮೂಲಕ ಒಗ್ಗಟ್ಟಾಗಿ ನಮ್ಮ ಜಾತವನ್ನ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮೂರಿಗೂ ಕೂಡ ಇದೀಗ ಮಡಿವಾಳ ಮಾಚಿದೇವರ ರಥ ಆಗಮಿಸಿದೆ. ನಮ್ಮೂರಿನ ಗ್ರಾಮಸ್ಥರು ಜಾತ್ಯತೀತವಾಗಿ ಎಲ್ಲಾ ಸಮಾಜ, ಎಲ್ಲಾ ಬಂಧುಗಳು ಬಹಳ ಅದ್ದೂರಿಯಾಗಿ ಮಡಿವಾಳ ಮಾಚಿದೇವರ ರಥವನ್ನ ಬರಮಾಡಿಕೊಂಡು ಊರಿನಾದ್ಯಂತ ವಿಜೃಂಭಣೆಯಿಂದ ಮೆರವಣಿಗೆಯನ್ನ ಮಾಡಿ ಮಡಿವಾಳ ಜಯಂತಿಯನ್ನ ಆಚರಣೆ ಮಾಡಿದ್ದೀವಿ. ಹಾಗೂ ಈ ಮಡಿವಾಳ ಮಾಚಿದೇವರ ರಥದ ಜೊತೆ ಬಂದಿರುವಂತಹ ತಾಲೂಕಿನ ನನ್ನ ಎಲ್ಲ ಮಡಿವಾಳ ಬಂಧುಗಳಿಗೆ ಗ್ರಾಮಸ್ಥರಿಂದ ಪರವಾಗಿ ಸ್ವಾಗತವನ್ನ ಹಾಗೂ ಅಭಿನಂದನೆಗಳನ್ನ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಮಡಿವಾಳ ಮಾಚಿದೇವರ ಜಯಂತಿಯ ರಥೋತ್ಸವ ಮನೆ ಮನೆಗೆ ಮಾಚಿದೇವ ಕಾರ್ಯಕ್ರಮದ ಉದ್ದೇಶ ಏನಂತಂದ್ರೆ, ಇದೇ ತಿಂಗಳು ಫೆಬ್ರವರಿ 27ನೇ ತಾರೀಕು ಕೆಆರ್ ನಗರದಲ್ಲಿ ಬಯಲು ರಂಗಮಂದಿರದಲ್ಲಿ ಕೆಆರ್ ನಗರದಲ್ಲಿ ಬಹಳ ವಿಜೃಂಭಣೆಯಿಂದ ಮಡಿವಾಳ ಮಾಚಿದೇವರ ಜಯಂತಿಯನ್ನ ಈ ತಾಲೂಕಿನ ಶಾಸಕರಾದಂತಹ ಡಿ ರವಿಶಂಕರ್ ಅವರ ಅಧ್ಯಕ್ಷತೆಯಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಆ ಆಚರಣೆಯ ಸಂಬಂಧವಾಗಿ ಮನೆ ಮನೆಗೂ ಬಂದು ಆ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡೋದಕ್ಕೆ ಅಂತೇಳಿ ಯುವಕರೆಲ್ಲ ಸೇರಿ ಮಡಿವಾಳ ಮಾಚಿದೇವರ ಈ ರಥಯಾತ್ರೆ ನಮ್ಮೂರಿಗೆ ಆಗಮಿಸಿದೆ. ಎಲ್ಲರೂ ಕೂಡ ಜಾತ್ಯತೀತವಾಗಿ ಆ ದಿನ ಮಡಿವಾಳ ಜಯಂತಿಗೆ ಆಗಮಿಸುವ ಮೂಲಕ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಅಂತ ಕೇಳ್ತೀನಿ.